ನೇತೃತ್ವ ವಹಿಸಿರುವಂತಹ ಶ್ರೀ ಶಟಸ್ಥಲ ಬ್ರಹ್ಮ ಶ್ರೀ ಶಿವಲಿಂಗ ರಾಜೇಂದ್ರ ಶಿವಾಚಾರ್ಯರಲ್ಲಿಯೂ ನಮಸ್ಕರಿಸಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಪರಮ ಪೂಜ್ಯರಲ್ಲಿಯೂ ನಮಸ್ಕರಿಸಿ ಶ್ರೀಮಠದ ಕಾರ್ಯಕ್ರಮದೊಳಗೆ ಸೇವೆ ಮಾಡುತ್ತಿರುವಂತಹ ಎಲ್ಲ ಸದ್ಭಕ್ತರಲ್ಲಿಯೂ ಶರಣೆಂದು ಹಾಗೆ ಗ್ರಾಮದ ಸಕಲ ಸದ್ಭಕ್ತಾದಿಗಳಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ ಇವತ್ತಿನ ದಿನಮಾನದೊಳಗೆ ಜಗತ್ತಿನೊಳಗೆ ಎಲ್ಲನೂ ಅದ, ಹಣ ಅದ, ಒಡವೆ ಅದ, ವೈಡೂರ್ಯ ಅದ, ಸಂಪತ್ತದ, ಆದ್ರೆ ಜ್ಞಾನ ಅನ್ನುವಂಥದ್ದು ಇಲ್ಲ. ಅಹಂಕಾರ ಅನ್ನುವಂಥದ್ದು ಅದ, ನಾನು ಅನ್ನುವಂಥ ದುರಹಂಕಾರ ಅದ, ಆದ್ರೆ ಜ್ಞಾನ ಅನ್ನುವಂಥದ್ದು ಇವತ್ತಿನ ದಿನಮಾನದೊಳಗೆ ಅದು ಇಲ್ಲವೇ ಇಲ್ಲ. ಅದಕ್ಕಾಗಿಯೇ ಸಿದ್ಧಾರೂಢ ಮಠದೊಳಗೆ ಶರಣರ ಪ್ರವಚನ ಇಟ್ಕೊಂಡು ಬರ್ತಾ ಇದ್ದಾರೆ. ನೋಡ್ರಿ, ಜೀವನವೆಂಬ ಜೋಕಾಲಿಯೊಳಗೆ ಈಸಿ ನೋಡು, ಸೋಸಿ ನೋಡು, ಆದ್ರೆ ಸಿದ್ಧಾರೂಢ ಮಠಕ್ಕೆ ಬಂದು ಪ್ರವಚನ ಕೇಳಿ ನೋಡು, ನಿನ್ನ ಜನ್ಮವೇ ಪಾವನ ನೋಡು, ನಿನ್ನ ಜನ್ಮವೇ ಪಾವನ ನೋಡು. ಹಿಂಗ ಭಕ್ತಿಯಿಂದ ಒಬ್ಬ ಶರಣರು ಇರ್ತಾರ. ಹೆಂಗಂತಂದ್ರೆ ಎಂಥ ಭಕ್ತಿ ಅಂತಂದ್ರೆ ಅದು ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನೋ ರೀತಿಯೊಳಗೆ ಒಬ್ಬ ಶರಣರು ಇರ್ತಾರ. ಆ ಶರಣರಿಗೆ ಒಬ್ಬ ಭಕ್ತರು ಇರ್ತಾರ. ಎಂಥ ಭಕ್ತರು ಅಂತಂದ್ರೆ ಅದು ನಾನು, ನಂದು, ಈ ಜಗತ್ತು ನಂದು, ಈ ಜಗತ್ತಿಗೆ ನಾನೇ ಒಡೆಯ ಅನ್ನೋ ಭಕ್ತರು ಇರ್ತಾರ. ಅಂಥ ಭಕ್ತರು ಉದ್ಧಾರಕ್ಕೋಸ್ಕರನೇ ಶರಣರು ತಪಸ್ ಮಾಡಬೇಕು ಅನ್ನೋ ಒಂದು ದೃಢ ಸಂಕಲ್ಪ ತೊಟ್ಟು ಸಿದ್ಧಾರೂಢ ಮಠದೊಳಗೆ ತಪಸ್ ಕೂತಿರ್ತಾರ. ಆದ್ರೆ ಆ ಭಕ್ತ ಬಂದು ನೀನು ಯಾತಕ್ಕೋಸ್ಕರ ನೀನು ತಪಸ್ ಮಾಡ್ತಿದೀಯ, ಆತರ ಸಲುವಾಗಿ ನಾನು ನಿನ್ನ ಸರಿಸಮನಾಗಿ ತಪಸ್ಸು ಮಾಡ್ತೀನಿ ಅಂತ ಅವರಲ್ಲಿ ತಿಳಿಸಿ ಸಂಕಲ್ಪ ಮಾಡಿ ತಪಸ್ಸು ಕೂತಿರ್ತಾನ. ಅವನು ಕೂತಿರೋದು ದುರಹಂಕಾರದ ಸಲುವಾಗಿ, ನಾನು ಅನ್ನೋದ್ರ ಸಲುವಾಗಿ, ನನ್ನಿಂದಲೇ ಅನ್ನೋದ್ರ ಸಲುವಾಗಿ ಅವರ ವಿರುದ್ಧವಾಗಿ ತಪಸ್ಸು ಕೂತಿರ್ತಾನ. ಆದ್ರೆ ಆ ಶರಣರು ಸಮಾಜದ ಉದ್ಧಾರಕ್ಕಾಗಿ ನಾನು ಅನ್ನುವಂಥ ಜ್ಞಾನ ತ್ಯಜಿಸಿ ಹೋಗೋದ್ರ ಸಲುವಾಗಿ ಅವರು ತಪಸ್ಸು ಕೂತಿರ್ತಾರೆ. ತಪಸ್ಸು ಕೂತಿರೋ ಸಂದರ್ಭದೊಳಗೆ ಏನಾಗ್ತದ ಅಂತಂದ್ರೆ ತಟ್ಟನೆ ಸಿಡಿಲು ಬಿಡುದು ಆ ತಪಸ್ಸು ಕೂತಿರುವಂತಹ ಮಂದಿರ ಬಿರುಕು ಬಿಟ್ಟು ಎರಡು ಹೋಳಾಗಿ ಅಲ್ಲೋಲ ಕಲ್ಲೋಲ ಆಗಿ ಅಯೋಮಯವಾಗಿ ಬಿಟ್ಟು ಈ ಭಕ್ತಿ ಏನ್ ಮಾಡಿರ್ತಾನ, ತಪಸ್ಸು ಕೂತಿರ್ತಾನ, ಗುರುಗಳ ವಿರುದ್ಧವಾಗಿ ತಪಸ್ಸು ಕೂತಿರ್ತಾನ, ವಿರುದ್ಧವಾಗಿ ತಪಸ್ಸು ಕೂತಿರ್ತಾನ. ಕುಂತಂತ ಸಂದರ್ಭದೊಳಗೆ ಅದು ಸಿಡಿಲು ಪಡೆದು ಮೈ ಮೇಲೆ ಬಿದ್ದು ಬಿಡ್ತದ. ಅಯ್ಯೋ ಯಪ್ಪ, ನನ್ನ ಕೈ ಕಾಲು ತಲೆ ಅಂತ ಹೊರಗೆ ಬರ್ತಾನ. ಅಲ್ಲಿ ಕೂತಿರುವಂತ ಶರಣರು ಅಲ್ಲೇ ಕುಂದಿರ್ತಾರ. ಅದು ಭಕ್ತಿ ಅದ, ಅದು ನಿಸ್ವಾರ್ಥ ಭಕ್ತಿ ಅದ. ಆದ್ರೆ ಈ ಭಕ್ತಂದು ನಿಸ್ವಾರ್ಥ ಭಕ್ತಿ ಅದ, ಸ್ವಾರ್ಥ ಭಕ್ತಿ ಅದ. ನಿಸ್ವಾರ್ಥ ಭಕ್ತಿ ಶರಣರದಾದ್ರೆ ಭಕ್ತಿ ಅನ್ನುವಂಥದ್ದು, ಭಾವ ಅನ್ನುವಂಥದ್ದು ಭಕ್ತರದ. ಆ ಭಕ್ತರ ಸಲುವಾಗಿನೇ ರಮಾನಂದ ಅವಧೂತರು ಈ ಗ್ರಾಮದೊಳಗೆ ನೆಲೆ ಊರಿ ಭಕ್ತಿಯನ್ನು ಬೀಜ ಬಿಟ್ಟು ಹೋಗಿದ್ದಾರೆ. ನಾನು ಅನ್ನುವಂಥದ್ದು ತ್ಯಜಿಸಿ ಹೋಗಿದ್ದಾರೆ. ಹಂಗೆ